ಭಾಸ್ಕರ್ ಪ್ರಸಾದ್ಗೆ ಗಡಿಪಾರು ಮಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ನೆಲಮಂಗಲದಲ್ಲಿ ನೆಲೆ ಊರಿರುವಂಥ ಭಾಸ್ಕರ್ ಪ್ರಸಾದ್ಗೆ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ಅವರ ಒಡನಾಡಿಗಳು, ಅವರ ಸಹೋದ್ಯೋಗಿಗಳು, ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಅನೇಕ ನಾಯಕರು ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡ್ತಾ ಭಾಸ್ಕರ್ ಪ್ರಸಾದ್ ಒಬ್ಬ ಲೋಫರ್ ಆಗಿದ್ದಾನೆ, ಭಾಸ್ಕರ್ ಪ್ರಸಾದ್ ಒಬ್ಬ ರೌಡಿ ಸೀಟರ್ ಆಗಿದ್ದಾನೆ. ಹೀಗಾಗಿ ಈ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡುವ ಮೂಲಕ ನಮ್ಮ ಸಮಾಜದಲ್ಲಿ ಒಂದಿಷ್ಟು ಗೊಂದಲಗಳನ್ನ ನಿರ್ಮಾಣ ಮಾಡಿಕೊಂಡು ತನ್ನ ಬೇಳೆ ಬೆಳೆಸ್ಕೊಳ್ತಾ ಇದ್ದಾನೆ. ಅವರಿಗೆ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿ ಅನೇಕ ಜನ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ನೋವುಗಳನ್ನ ತೋಡಿಕೊಂಡಿದ್ದಾರೆ. ಭಾಸ್ಕರ್ ಪ್ರಸಾದ್ ಏನೆಲ್ಲ ಮಾಡಿದ್ದಾನೆ, ಏನೆಲ್ಲ ಮಾಡಿಕೊಂಡಿದ್ದಾನೆ, ಏನೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ ಅವರ ಸಹೋದ್ಯೋಗಿಗಳು. ಬನ್ನಿ ಏನು ಹೇಳಿದ್ದಾರೆ ಎಂಬುದನ್ನ ನಿಮಗೆ ನಾವು ತೋರಿಸ್ತೀವಿ. ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿ. ಏನ್ ಮಾತಾಡ್ತಾನೆ, ಏನ್ ಬಿಡ್ತೀನಿ ಗೊತ್ತಿಲ್ಲ. ಕೆಲಸ ಇರೋದು SDPI ನಲ್ಲಿ, ಕೆಲಸ ಮಾಡೋದು JDS BJP ನಲ್ಲಿ. ಏನ್ ಮಾತಾಡ್ತಾನೆ, ಏನ್ ಬಿಡ್ತೀನಿ ಗೊತ್ತಿಲ್ಲ. ಕೆಲಸ ಇರೋದು SDPI ನಲ್ಲಿ, ಕೆಲಸ ಮಾಡೋದು JDS BJP ನಲ್ಲಿ. ಏನ್ ಮಾತಾಡ್ತಾನೆ, ಏನ್ ಬಿಡ್ತೀನಿ ಗೊತ್ತಿಲ್ಲ. ಕೆಲಸ ಇರೋದು SDPI ನಲ್ಲಿ, ಕೆಲಸ ಮಾಡೋದು JDS BJP ನಲ್ಲಿ. ಈ ತರ ಕೆಲ್ಸಗಳು ಮಾಡ್ಕೊಂಡು ಯಾರು ಎಲ್ಲಿ ಕರೀತಾರೆ ಅಲ್ಲಿ ಓಡೋಗ್ಬಿಡೋದು. ಈ ತರ ಕೆಲ್ಸಗಳು ಮಾಡ್ಕೊಂಡು ಯಾರು ಎಲ್ಲಿ ಕರೀತಾರೆ ಅಲ್ಲಿ ಓಡೋಗ್ಬಿಡೋದು. ಈ ತರ ಕೆಲ್ಸಗಳು ಮಾಡ್ಕೊಂಡು ಯಾರು ಎಲ್ಲಿ ಕರೀತಾರೆ ಅಲ್ಲಿ ಓಡೋಗ್ಬಿಡೋದು. ಅಲ್ಲಿ ಹೋಗ್ಬಿಟ್ಟು ಕಚ್ಚ ಪಿಚ್ಚ ಮಾತಾಡ್ಬಿಡೋದು. ಅವರು ಬೇಜಾರು ಮಾಡ್ಕೊಂತಾರೆ ಮಾತಾಡೋದನ್ನ. ಆದ್ರೂ ಇವನು ಅರ್ಥ ಮಾಡ್ಕೊಳಲ್ಲ, ಇವನು ಬೇಜಾರು ಆಗಲ್ಲ. ಯಾರು ಎಷ್ಟು ಜನ ಬೈಲಿ ಬೈದಷ್ಟು ಖುಷಿನೇ ಅವನಿಗೆ. ಯಾರು ಎಷ್ಟು ಜನ ಬೈಲಿ ಬೈದಷ್ಟು ಖುಷಿನೇ ಅವನಿಗೆ. ಯಾರು ಎಷ್ಟು ಜನ ಬೈಲಿ ಬೈದಷ್ಟು ಖುಷಿನೇ ಅವನಿಗೆ. ಈ ಬಚ್ಚಲ್ ಬಾಯಿ ಇವ್ನಿಗೆ ಇಂಥವರೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಚರಂಡಿಲಿ ಬಿದ್ದಿರೋ ಚಪ್ಪಲಿ ತಗೊಂಡು ನಾಲ್ಗೆ ಉಜ್ಜಬೇಕು. ಇಂಥ ಬಚ್ಚಲ್ ಬಾಯಿ ಇವ್ನಿಗೆ ಇಂಥವರೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಚರಂಡಿಲಿ ಬಿದ್ದಿರೋ ಚಪ್ಪಲಿ ತಗೊಂಡು ನಾಲ್ಗೆ ಉಜ್ಜಬೇಕು. ಇಂಥ ಬಚ್ಚಲ್ ಬಾಯಿ ಇವ್ನಿಗೆ ಇಂಥವರೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಚರಂಡಿಲಿ ಬಿದ್ದಿರೋ ಚಪ್ಪಲಿ ತಗೊಂಡು ನಾಲ್ಗೆ ಉಜ್ಜಬೇಕು. ಇಂಥರಿಂದನೇ ಎಲ್ಲ ಸೃಷ್ಟಿ. ಇಂಥವ್ರನ್ನ ನಿಜವಾಗೂ ಪೊಲೀಸ್ನವ್ರು ಯಾಕೆ ಬಿಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಇವನೊಬ್ಬ ರೌಡಿ ಶೀಟರ್ ಇದ್ದಾನೆ, ಇವನೊಬ್ಬ ರೌಡಿ ಶೀಟರ್ ಇದ್ದಾನೆ, ಇವನೊಬ್ಬ ರೌಡಿ ಶೀಟರ್ ಇದ್ದಾನೆ, ಇವನೊಬ್ಬ ರೌಡಿ ಶೀಟರ್ ಇದ್ದಾನೆ. ರೌಡಿ ಶೀಟರ್ ಇದ್ರೂ ಕೂಡ ಇವನ್ ಬಗ್ಗೆ ಯಾವುದೇ ಇದನ್ನ ತಗೋತಾ ಇಲ್ಲ. ಅವನು ರೌಡಿ ಶೀಟರ್ ಇದ್ರೂ ಕೂಡ ಇವನ್ ಬಗ್ಗೆ ಯಾವುದೇ ಇದನ್ನ ತಗೋತಾ ಇಲ್ಲ. ಅವನಿಗಾರಿಗಳು ಧಮಕಿ ಹಾಕೋದು, ಅವ್ರ ಅಧಿಕಾರಿಗಳು ಧಮಕಿ ಹಾಕೋದು, ಅವ್ರ ಅಧಿಕಾರಿಗಳು ಧಮಕಿ ಹಾಕೋದು. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳೋದು. ಅವರು ಇವ್ರಿಗೆ ಎದ್ರಕೊಂಡು ರಜೆ ಹಾಕೋತಾರೆ ಹೊರತು MLA ಅವ್ರು ಬೈತಾರೆ ಅಂತಾಗ್ಲಿ, ಇನ್ನೊಬ್ರು ಏನೋ ಮಾಡ್ತಾರೆ ಅಂತಾಗ್ಲಿ ಯಾವತ್ತೂ ಮಾಡಿಲ್ಲ. ಈ ತರ ಅಲ್ಕ ಕೆಲ್ಸಗಳು ಮಾಡ್ತಾರೆ. ಇವನೊಬ್ಬ ಲೋಫರ್ ಇವನು. ಈ ತರ ಅಲ್ಕ ಕೆಲ್ಸಗಳು ಮಾಡ್ತಾರೆ. ಇವನೊಬ್ಬ ಲೋಫರ್ ಇವನು. ಈ ತರ ಅಲ್ಕ ಕೆಲ್ಸಗಳು ಮಾಡ್ತಾರೆ. ಇವನೊಬ್ಬ ಲೋಫರ್ ಇವನು. ಈ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ನೆಲಮಂಗಲದಾಗ ಇರೋಕೆ ನಾಲಾಯಕ್. ಈ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ನೆಲಮಂಗಲದಾಗ ಇರೋಕೆ ನಾಲಾಯಕ್. ಈ ನಿಜ ಹೇಳ್ಬೇಕು ಅಂದ್ರೆ ನಮ್ಮ ನೆಲಮಂಗಲದಾಗ ಇರೋಕೆ ನಾಲಾಯಕ್. ಇವನ್ ಬಂದಾಗಿಂದನೇ ನೆಲಮಂಗಲ ಹಾಳಾಗೋಗ್ತಾ ಇದೆ. ಇವನ್ ಬಂದಾಗಿಂದನೇ ನೆಲಮಂಗಲ ಹಾಳಾಗೋಗ್ತಾ ಇದೆ. ಇವನ್ ಬಂದಾಗಿಂದನೇ ನೆಲಮಂಗಲ ಹಾಳಾಗೋಗ್ತಾ ಇದೆ. ನೆಲಮಂಗಲದಿಂದ ಆಚೆಗೆ ಇದು ಮಾಡಬೇಕು, ಗಡಿಪಾರು ಮಾಡಬೇಕು. ನೆಲಮಂಗಲದಿಂದ ಆಚೆಗೆ ಇದು ಮಾಡಬೇಕು, ಗಡಿಪಾರು ಮಾಡಬೇಕು. ನೆಲಮಂಗಲದಿಂದ ಆಚೆಗೆ ಇದು ಮಾಡಬೇಕು, ಗಡಿಪಾರು ಮಾಡಬೇಕು. ಇವನು ಇಲ್ಲಿಂದ ಹೋಗ್ಬೇಕು ಒಬ್ಬ ರೌಡಿ ಸಿಟ್ಟರು. ಇವನು ಇಲ್ಲಿಂದ ಹೋಗ್ಬೇಕು ಒಬ್ಬ ರೌಡಿ ಸಿಟ್ಟರು. ಇವನು ಇಲ್ಲಿಂದ ಹೋಗ್ಬೇಕು ಒಬ್ಬ ರೌಡಿ ಸಿಟ್ಟರು. ನೋಡಿದ್ರಲ್ಲ ಬಂಧುಗಳೇ, ಭಾಸ್ಕರ್ ಪ್ರಸಾದ್ ಒಬ್ಬ ಡೊಂಗಿ, ಭಾಸ್ಕರ್ ಪ್ರಸಾದ್ ಒಬ್ಬ ರೌಡಿ ಸೀಟರ್, ಭಾಸ್ಕರ್ ಪ್ರಸಾದ್ ಒಬ್ಬ ಅಲ್ಲಿರ್ತಕ್ಕಂಥ ಪುಡಿ ರೌಡಿಗಳಿಗೆ ಒಬ್ಬ ನಾಯಕ. ಹೀಗಾಗಿ ಒಂದು ಕಡೆ ಬಿಜೆಪಿ ಇರ್ತಾನೆ, ಇನ್ನೊಂದು ಕಡೆಯಿಂದ JDSಗೆ ಕೆಲಸ ಮಾಡ್ತಾನೆ, ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ ಅನ್ನ ಬೈಯುವಂತ ಕೆಲಸ ಮಾಡ್ತಾನೆ. SDF ಇದ್ದುಕೊಂಡು ಈ ತರ ಎಲ್ಲ ಕೆಲಸಗಳಿಗೆ ಪ್ರಮುಖವಾಗಿ ಕಾರಣವಾಗ್ತಾನೆ ಭಾಸ್ಕರ್ ಪ್ರಸಾದ್. ಯಾರು ಕರೆದ್ರು ಅವ್ರ ಕಡೆ ಬರ್ತಾನೆ, ಎಲ್ಲಿ ಬೇಕಾರಲ್ಲಿ ನಿಲ್ತಾನೆ. ನಿಂತ್ಕೊಂಡು ಎಷ್ಟು ಜನ ಬೈದ್ರು ಕೂಡ ಅದನ್ನು ಉಗುಳಿಸ್ಕೊಂಡು ನಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಾನೆ ಎನ್ನುವಂತ ಮಾತು ನೆಲಮಂಗಲದ ದಲಿತ ಮುಖಂಡಗಳು ಹೇಳಿರುವಂತ ಮಾತಿದು ನೀವೆಲ್ಲ ಕೇಳಿಕೊಂಡಿದ್ರಿ. ಆದರೆ ಈ ಒಂದು ಒಳ ಮೀಸಲಾತಿಯ ಹೆಸರಿನಲ್ಲಿ ಬಂದು ಅನೇಕ ರೀತಿಗಳಿಂದ ಕೊಲೆ ಮಾದಿಗಳನ್ನ ಜಗಳ ಹಚ್ಚುವಂತ ಕೆಲಸ ಮಾಡಿದೆ ಈ ಭಾಸ್ಕರ್ ಪ್ರಸಾದ್ ಎನ್ನುವಂತ ಅಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಗಾದೆ ಮಾತು ಬರುತ್ತೆ. ಈ ಒಂದು ವಿಚಾರಕ್ಕೆ ನಾವು ಹೇಳಲೇಬೇಕಾಗಿರ್ತಕ್ಕಂಥ ಮಾತೇನಪ್ಪ ಅಂದ್ರೆ, ಯಾವುದೇ ಕಾರಣಕ್ಕೂ ಹೆಚ್ಚಾದವರನ್ನ ಒಂದಿವ್ಸ ಕೆಡಗಾಲ ಬರುತ್ತೆ ಅನ್ನೋದಕ್ಕೆ ಇದೇ ತಾಜಾ ಉದಾಹರಣೆ ಅಂತ ನಾವು ಅನ್ಕೊಂಡಿದ್ವಿ. ಇರ್ಲಿ, ಅದೇನೇ ಆಗಿರ್ಲಿ, ಏನೇ ಆಗಿರದೆ ಇರಲಿ ಪರವಾಗಿಲ್ಲ. ಆದರೆ ಭಾಸ್ಕರ್ ಪ್ರಸಾದ್ ಒಬ್ಬ ದಲಿತ ನಾಯಕ ಆಗ್ಲಿಕ್ಕೆ ಹೊರಟಿದ್ದಾನೆ. ಆದರೆ
ದಲಿತರನ್ನೇ ಈ ತರ ಯಾಮಾರಿಸಿ ದಲಿತರನ್ನೇ ತುಳಿಯುವಂತ ಕೆಲಸ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಮಾತು ನೆಲಮಂಗಲದಲ್ಲಿ ಅನೇಕ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಹೀಗಾದ್ರೆ ಭಾಸ್ಕರ್ ಪ್ರಸಾದ್ ಮುಂದಿನ ಸಾರಿಯಲ್ಲಿ ಚುನಾವಣೆಯಲ್ಲಿ ನಿಲ್ಬೇಕೆಂಬ ಆತುರದಲ್ಲಿದ್ದಾನ, ಚುನಾವಣೆಯಲ್ಲಿ ಗೆಲ್ಬೇಕಂತ ಹೇಳಿ ಆತುರದಲ್ಲಿ ಇದ್ದಾನ, MLA ಆಗ್ತಾನ ಅನ್ನೋದನ್ನ ಸವಿಸ್ತಾರವಾಗಿ ಹೇಳಬೇಕಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ. ಬಂಧುಗಳೇ, ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದಿದ್ರೆ ಬರೆದು ತಿಳಿಸಿರಿ. ಮುಂದಿನ ಸುದ್ದಿಗಾಗಿ ನೋಡ್ತಾ ಇರಿ ನಾರಂಜ ಎಕ್ಸ್ಪ್ರೆಸ್.